ಬಾಚಹಳ್ಳಿ ಗ್ರಾಮದ ಕೆಲವು ಮುಖಂಡರು ಕಾಂಗ್ರೆಸ್ನಿಂದ ಬೇಸತ್ತು ಮಾಜಿ ಸಚಿವ ಸಾರಾ ಮಹೇಶ್ ಸಮ್ಮುಖದಲ್ಲಿ ಇಂದು ಜೆಡಿಎಸ್ ಸೇರ್ಪಡೆ. ಇದು ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್. ಮಾಜಿ ಸಚಿವ ಸಾರಾ ಮಹೇಶ್ ಅವರ ಸಮ್ಮುಖದಲ್ಲಿ ಇಂದು ಸೇರ್ಪಡೆಯಾಗುತ್ತಿರುವಂಥದ್ದು. ಹೌದು, ಕೆಆರ್ ನಗರ ವಿಧಾನಸಭಾ ಕ್ಷೇತ್ರದ ಸಾಲಿಗ್ರಾಮ ತಾಲೂಕಿನ ಬಾಚಹಳ್ಳಿ ಗ್ರಾಮ 2.5 ವರ್ಷಗಳು ಕಳೆದರೂ ಗ್ರಾಮದ ಅಭಿವೃದ್ಧಿ ಕಂಡಿಲ್ಲ. ಚುನಾವಣಾ ಸಮಯದಲ್ಲಿ ಕೊಟ್ಟ ಭರವಸೆಗಳು ಬರೀ ಭರವಸೆಗಳಾಗಿಯೇ ಉಳಿದಿವೆ. ಇದರಿಂದ ಬೇಸತ್ತು ಬಾಚಹಳ್ಳಿ ಗ್ರಾಮದ ಯುವಕರು ಮತ್ತು ಮುಖಂಡರು ಕಾಂಗ್ರೆಸ್ ತೊರೆದು ಜೆಡಿಎಸ್ ಸೇರುತ್ತಿದ್ದೇವೆ ಎಂದು ಕುರುಬ ಸಮುದಾಯದ ಯುವ ಮುಖಂಡರು ತಿಳಿಸಿದರು. ಈ ಸಂಬಂಧ ಬಾಚಹಳ್ಳಿ ಗ್ರಾಮದ ಕುರುಬ ಸಮುದಾಯದ ಯಜಮಾನ್ ಮಾಕೇಗೌಡ, ರಂಗೇಗೌಡ, ಜವರೇಗೌಡ, ರಾಜೇಗೌಡ, ಜಯರಾಮೇಗೌಡ, ಪೂಜಾರಿ ನಾಗೇಶ್, ಚಂದ್ರು, ಹೆಗಡೆ, ಮಹಾದೇವ್, ವಡ್ಡಮನು, ಅಶೋಕ, ಮಂಜು, ಪದ್ಮರಾಜ್, ಪ್ರಸನ್ನ, ಟ್ರಾಕ್ಟರ್, ಭಾಸ್ಕರ್, ಯೋಗೇಶ್, ಚೆಲುವಶೆಟ್ಟಿ, ಅಮಾವಾಸ್ಯೆ, ಮಹಾದೇವ್, ಬಿಎಂ ದರ್ಶನ್, ಆಟೋ ಅಭಿ, ಬುಂಡಾರಯ್ಯ, ರಾಜು, ಮೋಗಣ್ಣ, ಅನಂತ್ ಇವರುಗಳು ರಾಜ್ಯ ಜೆಡಿಎಸ್ ಕಾರ್ಯಾಧ್ಯಕ್ಷರು ಹಾಗೂ ಮಾಜಿ ಸಚಿವರಾದ ಸಾರಾ ಮಹೇಶ್ ಅವರನ್ನ ಭೇಟಿ ಮಾಡಿ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯ ಅಮಿತ್ ವಿ ದೇವರಟ್ಟಿ ನೇತೃತ್ವದಲ್ಲಿ ಇಂದು ಜೆಡಿಎಸ್ ಪಕ್ಷ ಸೇರ್ಪಡೆಯಾದರು. ಬಳಿಕ ಗ್ರಾಮದ ಮುಖಂಡರು ಮಾತನಾಡಿ, ನಮ್ಮೂರಿನ ಅಭಿವೃದ್ಧಿಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠಾವಂತರಾಗಿ ಮತ ನೀಡಿದವು. ಆದರೆ ಇದುವರೆಗೂ ಅಭಿವೃದ್ಧಿ ಭಾಗ್ಯ ಕಾಣಲಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ ಮುಖಂಡರು, ಯುವಕರು ಕಳೆದ 3 ವಿಧಾನಸಭಾ ಚುನಾವಣೆಯಲ್ಲೂ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸುತ್ತಾ ಬಂದಿದ್ದೇವೆ. ಇಡೀ ಗ್ರಾಮವೇ ಒಗ್ಗೂಡಿಸಿ 2013ರ ಚುನಾವಣೆಯಲ್ಲಿ ದೊಡ್ಡಸ್ವಾಮೇಗೌಡ ಅವರಿಗೆ, 2018 ಮತ್ತು 2023ರಲ್ಲಿ ಶಾಸಕರಾದ ಡಿ ರವಿಶಂಕರ್ ಅವರಿಗೆ ಮತ ನೀಡಿದ್ದೇವೆ. ಇಷ್ಟಾದರೂ ಗ್ರಾಮಕ್ಕೆ 2.5 ವರ್ಷಗಳಿಂದ ಒಂದು ಹಿಡಿ ಮಣ್ಣು ಕೂಡ ಹಾಕಲಿಲ್ಲ ಎಂದು ಶಾಸಕ ಡಿ ರವಿಶಂಕರ್ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ನಂತರ ಯುವಕರು ಒಂದೆಡೆ ಸೇರಿ ಜಿಲ್ಲಾ ಪಂಚಾಯತಿಯ ಮಾಜಿ ಸದಸ್ಯರಾದ ಅಮಿತ್ ವಿ ದೇವರಟ್ಟಿ ಅವರೊಂದಿಗೆ ದೂರವಾಣಿ ಕರೆ ಮೂಲಕ ಮಾತನಾಡಿ, ಬಳಿಕ ಮಾಜಿ ಸಚಿವ ಸಾರಾ ಮಹೇಶ್ ಅವರ ಸಮ್ಮುಖದಲ್ಲಿ ಅಧಿಕೃತವಾಗಿ ಜೆಡಿಎಸ್ ಪಕ್ಷ ಸೇರಿದ್ದೇವೆ ಎಂದು ತಿಳಿಸಿದರು. ನಾವು ಬಾಚಹಳ್ಳಿ ಸಾಯಿರಾಮ ತಾಲೂಕು ಮೈಸೂರು ಇದೆ. ನಾವು ನಮ್ಮ ತಂದೆ ಕಾಲದಿಂದ ಇಲ್ಲಿ ಒಂದು 24 ವರ್ಷ ಆಯಿತು. ನಾವು ಹುಟ್ಟಿ 24 ವರ್ಷದಿಂದ ನಾವು ಯಾವ ಥರ ಇದೆಯೋ ಅದೇ ಥರ ಇದ್ದೀವಿ. ಒಂದು ಎಲ್ಲಿ ಹೋದೋ ರೆಸ್ಪೆಕ್ಟ್ ಇರೋದಿಲ್ಲ, ಒಂದು ಮರ್ಯಾದೆ ಇರೋದಿಲ್ಲ. ನಾವು ಅಸ್ತ ಅನ್ಕೊಳ್ತೀವಿ, ಅಷ್ಟೇ ಆಗೋಗಿದ್ದೀವಿ. ಒಂದು ಊರಿಗೊಂದು ಒಳ್ಳೇದಾಗಲಿ, ಜನಕ್ಕೊಂದು ಒಳ್ಳೇದಾಗಲಿ ಅನ್ನೋ ಉದ್ದೇಶಕ್ಕೆ ನಾವು ಕಾಂಗ್ರೆಸ್ ಅವರು ಜೆಡಿಎಸ್ ಸೇರೋದು. ಗ್ರಾಮದಿಂದ ಅಶೋಕ ಅಂತ ಮಾತಾಡ್ತಿರೋದು. ನನಗೆ ಏಜು 23. ಏನಂತ ಅಂದರೆ ನಮ್ಮ ಅಯ್ಯ ತಾತದ್ದು ಅಬ್ದುಲ್ ಕಾಲದಿಂದ ಕಾಂಗ್ರೆಸ್ಗೆ ಓಟ್ ಹಾಕೊಂಡು ಬಂದಿದ್ವಿ. ಆಗಲಿಂದಲೂ ಇವಾಗ MLA ಎಲೆಕ್ಷನಲ್ಲೂ ಸಹ ಕಾಂಗ್ರೆಸ್ಗೆ ವೋಟ್ ಮಾಡಿದ್ವಿ. ಇವಾಗ ಅವ್ರನ್ನ ಏನು ಅಭಿವೃದ್ಧಿ ಮಾಡಿದ್ರು ಅಂತ ಕೇಳಿದ್ರೆ ನಮ್ಮ 3 ದಿವಸ ಒಂದು ಇಡೀ ಮಣ್ಣು ಸಹ ಹಾಕ್ಸಿಲ್ಲ. ಈಗ ಫಂಡ್ ಮನೆ ತಪ್ಪ 70,000 ಆ ಲೆಕ್ಕಾಚಾರಕ್ಕೆ ಎತ್ಬಿಟ್ಟು ಅವ್ರಿಗೆ ಫಂಡ್ ಮಾಡಿ ದುಡ್ಡು ಕೊಟ್ವಿ. ಅವರು ಅದಕ್ಕೆ ಕೃತಜ್ಞತೆ ಸಲ್ಲಿಸೋಕ್ಕೆ ನಮ್ಮ ಊರಿಗೂ ಸಹ ಬರಲಿಲ್ಲ. ಆಗ ಹೆಂಗೋ ಒಂದು ಮದುವೆ ಕಾರ್ಯಗಳಿದ್ರು ಸಹ ಮಹೇಶನ ಬಂದು ಅವ್ರ ಕೈಲಾದಷ್ಟು ಸಹಾಯ ಮಾಡ್ತಿದ್ರು ನಮಗೆ. ಇಲ್ಲಿ ಇವ್ರ ಹತ್ರ ಕೇಳಿದ್ರೆ ಒಂದು ಫೋನ್ ಮಾಡೋ ಅದಕ್ಕೆ ರೆಸ್ಪಾನ್ಸೇ ಮಾಡಲ್ಲ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್.